ಎಲ್ರಿಗೂ ನಮಸ್ಕಾರ. ಒಂದು ಸಣ್ಣ ಪ್ರಶ್ನೆ. ವ್ಯಾಪಾರ ಮಾಡೋಕಂತ ಬಂದ ಒಂದು ಪ್ರೈವೇಟ್ ಕಂಪನಿ ಇಡೀ ದೇಶದ ಹಣೆ ಬರಹವನ್ನೇ ಬರೆಯೋಕ್ ಸಾಧ್ಯನಾ? ಕೇಳೋಕ್ ವಿಚಿತ್ರ ಅನಿಸಿದರೂ ನಮ್ಮ ಭಾರತದ ಇತಿಹಾಸದಲ್ಲಿ ಇದು ನಿಜಕ್ಕೂ ನಡೆದಿದೆ. ಇವತ್ತು ನಾವು ಯುರೋಪಿಯನ್ನರು ಭಾರತಕ್ಕೆ ಬಂದ ಕಥೆಯನ್ನ ನೋಡೋಣ. ಬರೀ ವ್ಯಾಪಾರಕ್ಕಂತ ಶುರುವಾದ ಈ ಪಯಣ ಕೊನೆಗೆ ಆಳ್ವಿಕೆಯಾಗಿ ಹೇಗೆ ಬದಲಾಯಿತು? ಇದೊಂದು ನಿಜಕ್ಕೂ ರೋಚಕ ಕಥೆ. ಇದೆಲ್ಲದಕ್ಕೂ ಮೂಲ ಕಾರಣ ಏನು ಗೊತ್ತಾ? ಒಂದು ಸಿಂಪಲ್ ಆದರೆ ತುಂಬಾನೇ ಪವರ್ಫುಲ್ ಆದ ಒಂದು ಆಸೆ. ಅದು ಮಸಾಲೆ ಪದಾರ್ಥಗಳು. ಹೌದು, ಯುರೋಪಿಯನ್ನರಿಗೆ ನಮ್ಮ ಮೆಣಸು, ಏಲಕ್ಕಿ ಮೇಲೆ ಎಂಥ ಹಂಬಲ ಇತ್ತು ಅಂದ್ರೆ ಅದು ಅವರನ್ನ ಸಾವಿರಾರು ಮೈಲಿ ದೂರ ಸಮುದ್ರದ ಮೇಲೆ ಪ್ರಯಾಣ ಮಾಡೋಕ್ಕೆ ಪ್ರೇರೇಪಿಸಿದ್ದು ಒಂದೇ ಅಲ್ಲ, ಇಡೀ ಭಾರತದ ಇತಿಹಾಸದ ದಿಕ್ಕೇನೆ ಬದಲಾಯಿಸ್ಬಿಟ್ಟು. ಹಾಗಾಗಿ ಇದು ಬರೀ ವ್ಯಾಪಾರದ ಕಥೆಯಲ್ಲ, ಇದು ಇಡೀ ಜಗತ್ತನ್ನೇ ಬದಲಿಸಿದ ಒಂದು ಹುಡುಕಾಟದ ಕಥೆ. ಅಷ್ಟಕ್ಕೂ ಇದು ಹೇಗೆ ಸಾಧ್ಯವಾಯಿತು? ಬನ್ನಿ ನೋಡೋಣ. ನೋಡಿ, ಈ ಇಡೀ ದೊಡ್ಡ ಕಥೆಯನ್ನ ನಾವು ಕೇವಲ 4 ಪ್ರಮುಖ ಘಟನೆಗಳಿಂದ ಅರ್ಥ ಮಾಡ್ಕೋಬಹುದು. ಮೊದಲನೇದಾಗಿ 1453ರಲ್ಲಿ ಏನಾಯಿತು ಅಂದ್ರೆ ಜಗತ್ತಿನ ವ್ಯಾಪಾರದ ಒಂದು ಮೇನ್ ಗೇಟ್ ಕ್ಲೋಸ್ ಆಯಿತು. ಇದರಿಂದ ಯುರೋಪಿಯನ್ನರು ಹೊಸ ದಾರಿ ಹುಡುಕೋದು ಅನಿವಾರ್ಯವಾಯಿತು. ಆ ಹೊಸ ದಾರಿ ಸಿಕ್ಕಿದ್ದು 1498ರಲ್ಲಿ. ಆದ್ರೆ ಆಮೇಲೆ ನಡೆದಿದ್ದು ಬರೀ ವ್ಯಾಪಾರ ಅಲ್ಲ, ಬದಲಿಗೆ 2 ದೊಡ್ಡ ಯುದ್ಧಗಳು. 1757 ಮತ್ತೆ 1764ರಲ್ಲಿ ನಡೆದ ಈ ಯುದ್ಧಗಳು ಭಾರತದ ಭವಿಷ್ಯವನ್ನೇ ನಿರ್ಧರಿಸಿಬಿಟ್ವು. ಹಾಗಿದ್ರೆ ನಮ್ಮ ಕಥೆ ಶುರುವಾಗೋದೇ ಒಂದು ದೊಡ್ಡ ಸಮಸ್ಯೆಯಿಂದ. ಯೋಚನೆ ಮಾಡಿ, ನೂರಾರು ವರ್ಷಗಳಿಂದ ಚೆನ್ನಾಗಿ ನಡೀತಿದ್ದ ಒಂದು ಬಿಸ್ನೆಸ್ ರೂಟ್ ಇದ್ದಕ್ಕಿದ್ದ ಹಾಗೆ ಬಂದಾಗ್ಬಿಡುತ್ತೆ. ಹಾಗೇನಾಗುತ್ತೆ? ಸಹಜವಾಗೇ ಯುರೋಪ್ನಾದ್ಯಂತ ಒಂದು ಹೊಸ ಓಟ ಶುರುವಾಗುತ್ತೆ. ಅದೊಂದು ಹತಾಶೆಯ ಓಟ. ಯಾಕೆ ಈ ಓಟ ಅಷ್ಟೊಂದು ಇಂಪಾರ್ಟೆಂಟ್ ಆಗಿತ್ತು? ಯಾಕೆಂದ್ರೆ ನಮ್ಮ ಮೆಣಸು, ಏಲಕ್ಕಿ, ಶುಂಠಿ ಅಂದ್ರೆ ಯುರೋಪ್ನಲ್ಲಿ ಬರೀ ಅಡ್ಗೆಗೆ ಮಾತ್ರ ಬಳಸ್ತಾ ಇರಲಿಲ್ಲ. ಆಹಾರ ಕೆಡದಂತೆ ನೋಡ್ಕೊಳ್ಳೋಕ್ಕೆ, ಔಷಧಿಯಾಗಿ. ಅಷ್ಟೇ ಯಾಕೆ, ಅದೊಂದು ಸ್ಟೇಟಸ್ ಸಿಂಬಲ್ ಆಗಿತ್ತು. ಅಕ್ಷರಶಃ ಚಿನ್ನಕ್ಕೆ ಸಮಾನವಾದ ಬೆಲೆ ಇತ್ತದಕ್ಕೆ. ಮತ್ತೀ ಬಿಸ್ನೆಸ್ ಆ ಕಾಲದ ಅತ್ಯಂತ ಲಾಭದಾಯಕ ಉದ್ಯಮವಾಗಿತ್ತು. ತುಂಬಾ ವರ್ಷಗಳಿಂದ ಈ ವ್ಯಾಪಾರ ಒಂದು ಸಿಂಪಲ್ ಸಿಸ್ಟಮ್ ಮೇಲೆ ನಡೀತಿತ್ತು. ಅರಬ್ ವ್ಯಾಪಾರಿಗಳು ಏಷ್ಯಾದಿಂದ ಮಸಾಲೆಗಳನ್ನೆಲ್ಲ ಕಾನ್ಸ್ಟಾಂಟಿನೋಪಲ್ಗೆ ತರ್ತಿದ್ರು. ಅಲ್ಲಿಂದ ಇಟಲಿಯ ವ್ಯಾಪಾರಿಗಳು ಅದನ್ನ ತಗೊಂಡು ಇಡೀ ಯುರೋಪ್ಗೆಲ್ಲ ಸಪ್ಲೈ ಮಾಡ್ತಿದ್ರು. ಆದ್ರೆ 1453ರಲ್ಲಿ ಒಂದು ದೊಡ್ಡ ಶಾಕ್ ಕಾದಿತ್ತು. ಒಟ್ಟೋಮನ್ ತುರ್ಕರು ಕಾನ್ಸ್ಟಾಂಟಿನೋಪಲ್ ಅನ್ನ ವಶಪಡಿಸಿಕೊಂಡು ವ್ಯಾಪಾರದ ಮೇಲೆ ಅಂಚೂನ್ನ ಟ್ಯಾಕ್ಸ್ ಹಾಕಿದ್ರು. ಇದರ ಪರಿಣಾಮ ಯುರೋಪಿಯನ್ಸ್ಗೆ ಈ ದಾರಿ ಬಹುತೇಕ ಕ್ಲೋಸ್ ಆದ ಹಾಗೆ ಆಯಿತು. ಈಗ ಏನಾದ್ರೂ ಮಾಡಿ ಒಂದು ಹೊಸ ದಾರಿ ಕಂಡು ಹಿಡಿಲೇಬೇಕಾದ ಅನಿವಾರ್ಯತೆ. ಈಗ ಯುರೋಪಿನ ದೇಶಗಳ ಮುಂದೆ ಇದ್ದಿದ್ದು ಒಂದೇ ಪ್ರಶ್ನೆ: ಭಾರತದ ಸಂಪತ್ತು ಬೇಕೇ ಬೇಕು, ಆದ್ರೆ ಹಳೆ ದಾರಿ ಬಂದಾಗಿದೆ, ಈಗೇನ್ ಮಾಡೋದು? ಹೊಸ ದಾರಿ ಹುಡುಕೋದು ಅನ್ನೋದು ಅವರಿಗೊಂದು ಆಯ್ಕೆಯಾಗಿರಲಿಲ್ಲ, ಅದು ಅನಿವಾರ್ಯವಾಗಿತ್ತು. ಹಾಗಿದ್ರೆ ಯುರೋಪಿಯನ್ನರು ಏನ್ ಮಾಡಿದ್ರು? ಅವರ ಉತ್ತರ ಒಂದೇ ಆಗಿತ್ತು: ಈ ಮಧ್ಯವರ್ತಿಗಳನ್ನೆಲ್ಲ ಬೈಪಾಸ್ ಮಾಡಿ ನೇರವಾಗಿ ಭಾರತಕ್ಕೆ ಸಮುದ್ರದ ಮೂಲಕ ಒಂದು ಹೊಸ ದಾರಿ ಹುಡುಕೋದು. ಇಲ್ಲಿಂದ ಶುರುವಾಯಿತು ಒಂದು ದೊಡ್ಡ ರೇಸ್, ಮಹಾಸಾಗರ ಓಟ. ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು 1498ರಲ್ಲಿ. ಪೋರ್ಚುಗೀಸ್ ನಾವಿಕ ವಾಸ್ಕೋ ಡ ಗಾಮ ಧೈರ್ಯವಾಗಿ ಇಡೀ ಆಫ್ರಿಕಾವನ್ನೇ ಸುತ್ತಾಕಿ ಸೀದಾ ಭಾರತದ ಕರಾವಳಿಗೆ ಬಂದು ತಲುಪಿದ. ಇದು ಬರೀ ಒಂದು ಹೊಸ ರೂಟ್ ಕಂಡುಹಿಡಿದಿದ್ದಲ್ಲ, ಇದು ಇಡೀ ಜಗತ್ತಿನ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಒಂದು ಕ್ಷಣ. ಯುರೋಪ್ ಮತ್ತೆ ಭಾರತದ ನಡುವೆ ಒಂದು ಹೊಸ ಅಧ್ಯಾಯ ಶುರುವಾಗಿತ್ತು. ವಾಸ್ಕೋ ಡ ಗಾಮನ ಈ ಸಕ್ಸೆಸ್ ಪೋರ್ಚುಗೀಸರಿಗೆ ಮಾತ್ರ ಸೀಮಿತ ಆಗ್ಲಿಲ್ಲ. ಅದು ಇಡೀ ಯುರೋಪ್ಗೆ ಒಂದು ಸಿಗ್ನಲ್ ಕೊಡ್ತು: ಭಾರತಕ್ಕೆ ಡೈರೆಕ್ಟ್ ರೂಟ್ ಓಪನ್ ಆಗಿದೆ, ಬನ್ನಿ ಅಂತ. ಅಷ್ಟೇ, ಒಂದು ಹೊಸ ರೇಸ್ ಶುರುವಾಗೋಯ್ತು. ಈ ಮ್ಯಾಪ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು ಹೀಗೆ ಒಬ್ಬರಿಂತೆ ಒಬ್ರು ಭಾರತದ ಕರಾವಳಿಗೆ ಬಂದು ತಮ್ಮ ಟ್ರೇಡಿಂಗ್ ಸೆಂಟರ್ಗಳನ್ನ ಅಂದ್ರೆ ಫ್ಯಾಕ್ಟರಿಗಳನ್ನ ಸ್ಥಾಪನೆ ಮಾಡಿದ್ರು. ಆದ್ರೆ ಒಂದು ವಿಷಯ ಗಮನಿಸಿ, ಇವು ಬರೀ ಗೋಡೌನ್ಗಳಾಗಿರ್ಲಿಲ್ಲ. ತಮ್ಮ ವ್ಯಾಪಾರವನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಅಂತ ಕೋಟೆಗಳನ್ನ ಕಟ್ಟೋಕೆ ಶುರು ಮಾಡಿದ್ರು. ಇದು ವ್ಯಾಪಾರ ನಿಧಾನವಾಗಿ ಅಧಿಕಾರದ ಕಡೆಗೆ ಹೊರಳುತ್ತಿರೋದರ ಮೊದಲ ಸೂಚನೆ. ಈ ರೇಸ್ನಲ್ಲಿ 4 ಮೇನ್ ಪ್ಲೇಯರ್ಸ್ ಇದ್ರು. ಪ್ರತಿಯೊಬ್ಬರ ಗೇಮ್ ಪ್ಲಾನು ಬೇರೆ ಬೇರೆ ಇತ್ತು. ಪೋರ್ಚುಗೀಸರು ಬ್ಲೂ ವಾಟರ್ ಪಾಲಿಸಿ ಅಂತ ಹೇಳಿ ಸಮುದ್ರದ ಮೇಲೆ ತಮ್ಮ ಕಂಪ್ಲೀಟ್ ಕಂಟ್ರೋಲ್ ತಗೊಳ್ಳೋಕ್ ನೋಡಿದ್ರು. ಅವರ ಈ ಮೊನೊಪೊಲಿಯನ್ನ ಬ್ರೇಕ್ ಮಾಡೋದೇ ಡಚ್ರ ಗುರಿಯಾಗಿತ್ತು. ಇಂಗ್ಲಿಷರು ಸ್ವಲ್ಪ ಸ್ಮಾರ್ಟ್ ಆಗಿ ಮೊಘಲ್ ಚಕ್ರವರ್ತಿಗಳಿಂದಾನೇ ಫರ್ಮಾನುಗಳನ್ನ ಅಂದ್ರೆ ಟ್ರೇಡಿಂಗ್ ಲೈಸೆನ್ಸ್ಗಳನ್ನ ಪಡ್ಕೊಂಡ್ರು. ಕೊನೆಗೆ ಬಂದ ಫ್ರೆಂಚರು ತಮ್ಮ ಸರ್ಕಾರದ ಫುಲ್ ಸಪೋರ್ಟ್ನೊಂದಿಗೆ ಎಂಟ್ರಿ ಕೊಟ್ರು. ವ್ಯಾಪಾರದಲ್ಲಿ ಪೈಪೋಟಿ ಜಾಸ್ತಿಯಾದ ಹಾಗೆ ಅದು ರಾಜಕೀಯ ಮತ್ತು ಮಿಲಿಟರಿ ಸಂಘರ್ಷಕ್ಕೆ ತಿರುಗಿತು.
ನಿಧಾನವಾಗಿ ಪೋರ್ಚುಗೀಸರು ಮತ್ತು ಡಚ್ಚರು ರೇಸ್ನಿಂದ ಹಿಂದೆ ಸರಿದ್ರು. ಫೈನಲ್ ರೇಸ್ ಇದ್ದಿದ್ದು ಇಂಗ್ಲಿಷರು ಮತ್ತೆ ಫ್ರೆಂಚರ ನಡುವೆ. ಇಂಗ್ಲಿಷರು ಬಾಂಬೆ, ಮದ್ರಾಸ್, ಕಲ್ಕತ್ತಾ ಅಂತ ತಮ್ಮ ಮೇನ್ ಟ್ರೇಡಿಂಗ್ ಸೆಂಟರ್ಗಳನ್ನ ಗಟ್ಟಿ ಮಾಡ್ಕೊಡಕ್ಕೆ ನೋಡಿದ್ರೆ, ಫ್ರೆಂಚಿಗರಿಗೆ ಅದಕ್ಕಿಂತ ದೊಡ್ಡ ಆಸೆ ಇತ್ತು. ದಕ್ಷಿಣ ಭಾರತದಲ್ಲಿ ಒಂದು ಫ್ರೆಂಚ್ ಸಾಮ್ರಾಜ್ಯವನ್ನೇ ಕಟ್ಟಬೇಕು ಅನ್ನೋದು ಅವರ ಪ್ಲಾನ್ ಆಗಿತ್ತು. ಫೈನಲ್ ರೌಂಡ್ನಲ್ಲಿದ್ದ ಇವರಿಬ್ಬರ ಸ್ಟ್ರಾಟಜಿಗಳು ಪಕ್ಕಾ ಡಿಫರೆಂಟ್ ಆಗಿತ್ತು. ಇದನ್ನ ನಾವು ಮೊದಲು ವ್ಯಾಪಾರನ ಅಥವಾ ಅಧಿಕಾರನ ಅನ್ನೋ ಪ್ರಶ್ನೆಗೆ ಹೋಲಿಸಬಹುದು. ಬ್ರಿಟಿಷರ ಪ್ಲಾನ್ ಟ್ರೇಡ್ ಟು ಪವರ್, ಅಂದರೆ ವ್ಯಾಪಾರ ಮಾಡಿ ಸಿಕ್ಕಾಪಟ್ಟೆ ದುಡ್ಡು ಮಾಡಿ ಆ ದುಡ್ಡಿಂದ ರಾಜಕೀಯ ಶಕ್ತಿ ಗಳಿಸೋದು. ಆದರೆ ಫ್ರೆಂಚರ್ದು ಉಲ್ಟಾ, ಪವರ್ ಟು ಟ್ರೇಡ್, ಅಂದರೆ ಮೊದಲು ರಾಜಕೀಯವಾಗಿ ಪವರ್ಫುಲ್ ಆಗಿ ಆಮೇಲೆ ವ್ಯಾಪಾರವನ್ನ ತಮ್ಮ ಕಂಟ್ರೋಲ್ಗೆ ತಗೊಳ್ಳೋದು. ಈ ಜಿದ್ದಾಜಿದ್ದಿ 3 ರೌಂಡುಗಳ ಫೈಟ್ ಆಗಿ ಬದಲಾಯಿತು. ಅವನ್ನೇ ನಾವು ಕರ್ನಾಟಕ ಯುದ್ಧಗಳು ಅಂತ ಕರಿತೀವಿ. ಫಸ್ಟ್ ರೌಂಡ್ ಡ್ರಾ ಆಯಿತು. ಆದರೆ ಸೆಕೆಂಡ್ ಮತ್ತು ಥರ್ಡ್ ರೌಂಡ್ನಲ್ಲಿ ಇಂಗ್ಲಿಷರು ಪಕ್ಕಾ ಗೆಲುವು ಸಾಧಿಸಿದ್ರು. ಕೊನೆಗೆ ವಾಂಡಿವಾಶ್ ಕದನದಲ್ಲಿ ಫ್ರೆಂಚರ್ನ ಪೂರ್ತಿಯಾಗಿ ಸೋಲಿಸಿ ಭಾರತದಲ್ಲಿ ಅವರ ಸಾಮ್ರಾಜ್ಯದ ಕನಸನ್ನ ಭಗ್ನಗೊಳಿಸಿದ್ರು. ಫ್ರೆಂಚರ ಈ ದೊಡ್ಡ ಆಸೆಗೆ ಒಂದ ಮುಖ ಇತ್ತು. ಅದು ಗವರ್ನರ್ ಡೂಪ್ಲೆ. ಅವನು ತುಂಬಾ ಬುದ್ಧಿವಂತ. ಭಾರತದ ರಾಜರ ನಡುವೆ ಇರೋ ಜಗಳಗಳೇ ತಮಗೆ ದೊಡ್ಡ ಅವಕಾಶ ಅಂತ ಮೊದಲು ಗುರುತಿಸಿದ್ದೇ ಅವನು. ಅವನ ಪ್ಲಾನ್ ಸಿಂಪಲ್ ಆಗಿತ್ತು. ನಮ್ಮವರನ್ನೇ ಬಳಸಿ ನಮ್ಮಲ್ಲೇ ಅಧಿಕಾರ ಸ್ಥಾಪಿಸೋದು. ಡೂಪ್ಲೆಯ ಈ ಚಾಣಾಕ್ಷ ಆಟಕ್ಕೆ ಉತ್ತರ ಕೊಡೋಕೆ ಬ್ರಿಟಿಷರು ಅನಿರೀಕ್ಷಿತವಾಗಿ ಒಬ್ಬ ವ್ಯಕ್ತಿಯನ್ನ ಮುಂದೆ ತಂದ್ರು. ಆತ ರಾಬರ್ಟ್ ಕ್ಲೈವ್. ಮೊದಲು ಬರೀ ಒಬ್ಬ ಕ್ಲರ್ಕ್ ಆಗಿದ್ದ. ಆದರೆ ಕ್ಲೈವ್ನಲ್ಲಿ ಭಯ ಅನ್ನೋದೇ ಇರಲಿಲ್ಲ. ಜೊತೆಗೆ ಡೂಪ್ಲೆಗಿಂದ ಒಂದು ಕೈ ಜಾಸ್ತಿ ಕುತಂತ್ರ ಇತ್ತು. ಅಲ್ಲಿಂದ ಇದು ಇಬ್ರು ಬುದ್ಧಿವಂತರ ನಡುವಿನ ಚೆಸ್ ಗೇಮ್ ತರ ಆಯಿತು. ದಕ್ಷಿಣದಲ್ಲಿ ಫ್ರೆಂಚರನ್ನ ಸೋಲಿಸಿದ ಮೇಲೆ ಬ್ರಿಟಿಷರ ಕಣ್ಣು ಭಾರತದ ಅತ್ಯಂತ ಶ್ರೀಮಂತ ಪ್ರಾಂತ್ಯದ ಮೇಲೆ ಬಿತ್ತು. ಅದು ಬಂಗಾಳ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು, ಬಂಗಾಳವನ್ನ ಯಾರು ಕಂಟ್ರೋಲ್ ಮಾಡ್ತಾರೋ ಅವರಿಡೀ ಭಾರತವನ್ನೇ ಕಂಟ್ರೋಲ್ ಮಾಡ್ಬೋದು ಅಂತ. ಈ ಹೊಸ ಜಗಳದ ಮೂಲ ಕಾರಣ ಒಂದು ಸಣ್ಣ ಪದ, ದಸ್ತಕ್. ಅಂದ್ರೆ ಏನಿದು? ಇದು ಒಂಥರ ಗೋಲ್ಡನ್ ಪಾಸ್ ಇದ್ದಾಗೆ. ಮುಘಲ್ ಚಕ್ರವರ್ತಿ ಬ್ರಿಟಿಷ್ ಕಂಪನಿಗೆ ಕೊಟ್ಟಿದ್ದ ಒಂದು ಟ್ಯಾಕ್ಸ್ ಫ್ರೀ ಟ್ರೇಡಿಂಗ್ ಲೈಸೆನ್ಸ್. ಇದರ ಪ್ರಕಾರ ಕಂಪನಿ ಬಂಗಾಳದಲ್ಲಿ ಯಾವುದೇ ಟ್ಯಾಕ್ಸ್ ಕಟ್ಟದೆ ವ್ಯಾಪಾರ ಮಾಡ್ಬೋದಿತ್ತು. ಇದರಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಲಾಭ ಆಗ್ತಿತ್ತು. ಸಮಸ್ಯೆ ಶುರುವಾಗಿದ್ದೇ ಇಲ್ಲಿ. ಕಂಪನಿಯ ಅಧಿಕಾರಿಗಳು ಏನ್ ಮಾಡಿದ್ರು ಅಂದ್ರೆ, ಈ ದಸ್ತಕ್ಗಳನ್ನ ತಮ್ಮ ಸ್ವಂತ ಪ್ರೈವೇಟ್ ಬಿಸ್ನೆಸ್ಗೂ ಬಳಸೋಕೆ ಶುರು ಮಾಡಿದ್ರು. ಇದರಿಂದ ಆಗ ಬಂಗಾಳದ ನವಾಬ್ ಆಗಿದ್ದವನು ಸಿರಾಜುದ್ ದೌಲಾ. ಅವನಿಗೂ ಬ್ರಿಟಿಷರಿಗೂ ಜಗಳ ಶುರುವಾಗೋಕೆ 3 ಮುಖ್ಯ ಕಾರಣಗಳಿದ್ವು. ಒಂದು, ಈ ದಸ್ತಕ್ಗಳ ಮಿಸ್ಯೂಸ್. ಇದರಿಂದ ನವಾಬನ ಖಜಾನೆಗೆ ದೊಡ್ಡ ನಷ್ಟ ಆಗ್ತಿತ್ತು. 2, ಬ್ರಿಟಿಷರು ನವಾಬನ ಪರ್ಮಿಷನ್ ಇಲ್ಲದೆ ಕಲ್ಕತ್ತಾದಲ್ಲಿ ಕೋಟೆ ಕಟ್ಟೋಕೆ ಶುರು ಮಾಡಿದ್ರು. 3ನೇದು, ಕಪ್ಪು ಕೋಣೆ ದುರಂತ ಅಂತೂ ಒಂದು ಘಟನೆ ನಡೆಯುತ್ತೆ. ಇದು ಬ್ರಿಟಿಷರ ಕೋಪವನ್ನ ಇನ್ನಷ್ಟು ಹೆಚ್ಚಿಸಿತು. ಕೊನೆಗೆ 1757ರಲ್ಲಿ ಪ್ಲಾಸಿ ಅನ್ನೋ ಜಾಗದಲ್ಲಿ ಯುದ್ಧಕ್ಕೆ ಕಾರಣವಾಯಿತು. ಇದು ಭಾರತದ ಇತಿಹಾಸವನ್ನೇ ಶಾಶ್ವತವಾಗಿ ಬದಲಿಸಿದ ಒಂದು ದಿನ. ಹಾಗಿದ್ರೆ ಬ್ರಿಟಿಷರು ಗೆದ್ದಿದ್ದು ಹೇಗೆ? ತಮ್ಮ ಸೈನ್ಯದ ಬಲದಿಂದಲಾ? ಖಂಡಿತ ಇಲ್ಲ. ಪ್ಲಾಸಿ ಕದನ ಅನ್ನೋದು ಒಂದು ಯುದ್ಧಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಪಿತೂರಿ. ರಾಬರ್ಟ್ ಕ್ಲೈವ್ ಯುದ್ಧಭೂಮಿಯಲ್ಲಿ ಫೈಟ್ ಮಾಡಲಿಲ್ಲ. ಬದಲಿಗೆ ತೆರೆಮರೆಯಲ್ಲಿ ಒಂದು ಗೇಮ್ ಆಡ್ದ. ಸಿರಾಜುದ್ದೌಲನ ಸ್ವಂತ ಕಮಾಂಡರ್ ಮೀರ್ ಜಾಫರ್ಗೆ ನವಾಬನ ಪಟ್ಟದ ಆಸೆ ತೋರಿಸ್ದ. ರಿಸಲ್ಟ್ ಏನಾಯ್ತು? ಯುದ್ಧದ ದಿನ ನವಾಬನ ದೊಡ್ಡ ಸೈನ್ಯ ಸುಮ್ಮನೆ ನಿಂತುಬಿಡ್ತು, ಹೋರಾಡ್ಲೇ ಇಲ್ಲ. ಯುದ್ಧ ಶುರುವಾಗೋ ಮೊದಲೇ ಮುಗಿದೋಗಿತ್ತು. ಪ್ಲಾಸಿ ಕದನದಲ್ಲಿ ಗೆದ್ದಿದ್ದು ಬರೀ ಒಂದು ಯುದ್ಧದ ಗೆಲುವಲ್ಲ, ಅದು ಈಸ್ಟ್ ಇಂಡಿಯಾ ಕಂಪನಿಯ ಕ್ಯಾರೆಕ್ಟರನ್ನೇ ಬದಲಾಯಿಸಿಬಿಡ್ತು. ಅಲ್ಲಿವರೆಗೂ ಬರೀ ವ್ಯಾಪಾರ ಮಾಡ್ತಿದ್ದ ಕಂಪನಿ ಈಗ ಕಿಂಗ್ ಮೇಕರ್ ಆಗಿ ಬದಲಾಯಿತು. ಇನ್ನು ಮುಂದೆ ಅದು ಬರೀ ವ್ಯಾಪಾರಿ ಕಂಪನಿಯಾಗಿ ಉಳಿದಿರಲಿಲ್ಲ, ಬಂಗಾಳದ ನಿಜವಾದ ಆಡಳಿತಗಾರ ಆಗುವ ದಾರಿಯಲ್ಲಿತ್ತು. ಪ್ಲಾಸಿ ಒಂದು ಪಿತೂರಿಯಾಗಿದ್ರೆ, ಬ್ರಿಟಿಷರ ಅಧಿಕಾರಕ್ಕೆ ಫೈನಲ್ ಸೀಲ್ ಹಾಕಿದ್ದು 1764ರ ಬಕ್ಸಾರ್ ಕದನ. ಇಲ್ಲಿ ಬ್ರಿಟಿಷರು ತಮ್ಮ ನಿಜವಾದ ಮಿಲಿಟರಿ ಪವರ್ ತೋರಿಸಿದ್ರು. ಬರೀ ಬಂಗಾಳದ ನವಾಬನನ್ನಲ್ಲ, ಸ್ವತಃ ಮೊಘಲ್ ಚಕ್ರವರ್ತಿಯನ್ನೇ ಸೋಲ್ಸಿದ್ರು. ಈ ಗೆಲುವಿನ ನಂತರ 1765ರಲ್ಲಿ ಅಲಹಾಬಾದ್ ಒಪ್ಪಂದ ಆಯಿತು. ಆ ಮೂಲಕ ರಾಬರ್ಟ್ ಕ್ಲೈವ್ ಕಂಪನಿಗೆ ಒಂದು ಐತಿಹಾಸಿಕ ಗಿಫ್ಟ್ ತಂದ್ಕೊಟ್ಟ. ಆ ಗಿಫ್ಟ್ ಬೇರೇನೂ ಅಲ್ಲ, ದಿವಾನಿ ಹಕ್ಕುಗಳು. ಅಂದ್ರೆ ಬಂಗಾಳ, ಬಿಹಾರ ಮತ್ತೆ ಒರಿಸ್ಸಾದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡುವ ಪೂರ್ತಿ ಅಧಿಕಾರ. ಯೋಚನೆ ಮಾಡಿ, ಒಂದು ವ್ಯಾಪಾರಿ ಕಂಪನಿಗೆ ತೆರಿಗೆ ವಸೂಲಿ ಮಾಡುವ ಅಧಿಕಾರ ಸಿಕ್ಕಿದ್ರೆ ಅದರರ್ಥ ಅದು ಅಧಿಕೃತವಾಗಿ ಆಡಳಿತಗಾರನೇ ಆದ ಹಾಗೆ. ಹೀಗೆ ಮಸಾಲೆ ಪದಾರ್ಥಗಳಿಗಾಗಿ ಶುರುವಾದ ಒಂದು ರೇಸ್ ಅಧಿಕಾರಕ್ಕಾಗಿ ಯುದ್ಧವಾಗಿ ಕೊನೆಗೆ ಆಳ್ವಿಕೆಯಾಗಿ ಬದಲಾಯಿತು. ಇದು ನಮ್ಮುಂದೆ ಒಂದು ಮುಖ್ಯವಾದ ಪ್ರಶ್ನೆಯನ್ನ ಇಡುತ್ತೆ.
ಒಂದು ಪ್ರೈವೇಟ್ ಕಂಪನಿ ತನ್ನದೇ ಆದ ಸೈನ್ಯವನ್ನ ಇಟ್ಕೊಂಡು ತೆರಿಗೆ ವಸೂಲಿ ಮಾಡಿ ಲಕ್ಷಾಂತರ ಜನರನ್ನ ಆಳುತ್ತೆ ಅಂದ್ರೆ ಅದನ್ನ ಇನ್ನೂ ಕಂಪನಿಯಂತ ಕರೆಯಬೇಕಾ ಅಥವಾ ಅದೊಂದು ರಾಜ್ಯವೇ? ಈ ಲೈನ್ ಯಾವಾಗ ಅಳಿಸೋಗುತ್ತೋ ಆಗ ಏನಾಗುತ್ತೆ ಅನ್ನೋದೇ ಇತಿಹಾಸ ನಮಗೆ ಕಲಿಸೋ ದೊಡ್ಡ ಪಾಠ.